ನಮಸ್ತೆ ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾನು ಪಿ ಯು ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ 2 ಅದರಲ್ಲಿ ಪಾರ್ಟಿ ಪಾರ್ಟಿ ಎಲ್ಲ ಕ್ವಶನ್ದು ಸೊಲ್ಯೂಷನ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಸಾರಿ. 46th ಕ್ವಶನ್ನು. ಇಲ್ಲಿ ಇದರಲ್ಲಿ ನಿಮಗೆ 2 ಕ್ವಶನ್ಸ್ ಇರುತ್ತೆ, ಚಾಯ್ಸ್ ಇರುತ್ತೆ. ಆ್ಯಂಡ್ ಒಂದು ಕ್ವಶನ್ಗೆ 6 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಕ್ವಶನ್ 47th. ಈ ಕ್ವಶನ್ಸಲ್ಲಿ ನಿಮಗೆ ಇದರಲ್ಲೂ ಕೂಡ 2 ಚಾಯ್ಸ್ ಇರುತ್ತೆ. ಯಾವುದಾದ್ರೂ ಒಂದು ಕ್ವಶನ್ ನೀವು ಅಟೆಂಪ್ಟ್ ಮಾಡಿದರೆ ಸಾಕು, 4 ಮಾರ್ಕ್ಸ್ ಇರುತ್ತೆ. ಅಂದರೆ ಟೋಟಲಾಗಿ ಪಾರ್ಟ್ ಇನಿಂದ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ತುಂಬ ಈಸಿಯಾಗಿರುತ್ತೆ. ಈಸಿಯಾಗಿ 10 ಮಾರ್ಕ್ಸ್ ನೀವು ಇದರಿಂದ ತೊಗೋಬೋದು. 46th ಫಸ್ಟ್ ಕ್ವಶನ್ನ ನೋಡೋಣ. Prove that integration minus a to a f of x dx is equal to 2 times of integration 0 to a f of x dx if f of x is even. 0 if f of x is odd ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಜೊತೆಯಲ್ಲಿ ಈ ಇಂಟಿಗ್ರಲ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಬೇಕು ನಾವು. ಫಸ್ಟು ಐ ಈಸ್ ಈಕ್ವಲ್ ಟು ಇದ್ರ ಸೊಲ್ಯೂಷನ್ ನೋಡಿ. ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ಈ ಇಂಟಿಗ್ರಲ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ. ಹಿಂಗಂದರೆ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಸ್ಪ್ಲಿಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕನ್ಸಿಡರ್ ಇದನ್ನೇನಂತ ಫಸ್ಟ್ ಇಂಟಿಗ್ರಲ್ ಅಂತ ತಗೊಳ್ಳಿ, ಇದನ್ನು ಸೆಕೆಂಡ್ ಇಂಟಿಗ್ರಲ್ ಅಂತ ತಗೊಳ್ಳಿ. ಇದನ್ನು ಇಂಟಿಗ್ರಲ್ ಐ ಅಂತ ತಗೊಳ್ಳಿ, ಇದನ್ನು ಇಂಟಿಗ್ರಲ್ ಐ ಟು ಅಂತ ತಗೊಳ್ಳಿ. ಇಲ್ಲ ಅಂದರೆ ನೀವು ಬೇಕಾದರೆ ಹೀಗೂ ಬರ್ಕೊಳ್ಳಿ. ಕನ್ಸಿಡರ್ ಐ ಒನ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆ್ಯಂಡ್ ಐ ಟು ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈಗ ತಗೊಳ್ಳಿ. ಫಸ್ಟು ಐ ಒನ್ನ ಸಾಲ್ವ್ ಮಾಡೋಣ. ದಿಸ್ ಈಸ್ ಐ ಒನ್ ಪ್ಲಸ್ ಐ ಟು ಆಗುತ್ತೆ. ಇವಾಗ ಫಸ್ಟ್ ಇಂಟಿಗ್ರೇಷನ್ ಐ ಒನ್ ಇದೆಯಲ್ಲ ಅದನ್ನು ಸಾಲ್ವ್ ಮಾಡೋಣ. ಐ ಒನ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಟು 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡೋಣ. ಸಬ್ಸ್ಟಿಟ್ಯೂಷನ್ ಲೆಟ್ ನೀವೇನು ಮಾಡ್ತೀರಂದರೆ ಇಲ್ಲಿ ಟಿ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಅಂತ ತಗೊಳ್ಳಿ. ದೆನ್ ಡಿ ಟಿ ಏನಾಗುತ್ತೆ, ಮೈನಸ್ ಡಿ ಎಕ್ಸ್ ಆಗುತ್ತೆ. ಇದನ್ನೇ ಡಿ ಎಕ್ಸನ್ನು ಮೈನಸ್ ಡಿ ಟಿ ಅಂತ ಬರ್ಕೊಬೋದು. ಕ್ಲಿಯರಾ? ಆವಾಗ ಲಿಮಿಟ್ಸ್ ಕೂಡ ಚೇಂಜ್ ಆಗುತ್ತೆ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ, ಎಕ್ಸ್ ಈಕ್ವಲ್ ಟು ಮೈನಸ್ ಎ, ಟಿ ಈಸ್ ಈಕ್ವಲ್ ಟು ಎ ಆಗುತ್ತೆ. ವೆನ್ ಎಕ್ಸ್ ಈಕ್ವಲ್ ಟು 0, ಟಿ ಈಸ್ ಈಕ್ವಲ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಏನು ತೊಗೊಂಡಿದ್ವು ಅದರಲ್ಲೇ ಲಿಮಿಟ್ಸ್ ಕೂಡ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಹತ್ರ ಮೈನಸ್ ಎ ತಗೊಳ್ಳಿ, ಮೈನಸ್ ಆಫ್ ಮೈನಸ್ ಎ ಮೈನಸ್ ಮೈನಸ್ ಪ್ಲಸ್ ಟಿ ಈಸ್ ಈಕ್ವಲ್ ಟು ಎ ಆಗುತ್ತೆ. ಎಕ್ಸ್ ಹತ್ರ 0 ತಗೊಳ್ಳಿ, ಅವಾಗ ಟಿ ಈಸ್ ಈಕ್ವಲ್ ಟು ಕೂಡ 0 ಆಗುತ್ತೆ. ಫೈನಲ್ ಆಗಿ ಐ ಒನ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ನಿಮಗೆ ಎ ಟು 0 ಎಫ್ ಆಫ್ ಮೈನಸ್ ಟಿ ಮೈನಸ್ ಡಿ ಟಿ. ದೆನ್ ಇದರಿಂದ ನೀವು ಹೆಂಗೆ ಬರ್ಕೊಬೋದು ಅಂದರೆ, ಈ ಮೈನಸ್ ಆಚೆ ತಗೊಳ್ಳಿ, ಇಂಟಿಗ್ರೇಷನ್ ಎ ಟು 0 ಎಫ್ ಆಫ್ ಮೈನಸ್ ಟಿ ಡಿ ಟಿ ಅಂತ ಬರ್ಕೊಬೋದು. ಆ್ಯಂಡ್ ಅಗೇನ್ ನಿಮಗೆ ಡೆಫಿನೆಟ್ ಇಂಟಿಗ್ರೇಷನ್ ಪ್ರಾಪರ್ಟಿ ಒಂದು ಗೊತ್ತಿರುತ್ತೆ. ನೀವು ಲಿಮಿಟ್ಸ್ ಏನಾದರೂ ಇಂಟರ್ಚೇಂಜ್ ಮಾಡಿದರೆ ನೆಗೆಟಿವ್ ಸೈನಾದರೂ ಮಲ್ಟಿಪ್ಲೈ ಮಾಡ್ಕೊಬೇಕಾಗುತ್ತೆ. ಅದನ್ನು ಮಾಡಿಕೊಂಡ್ರೆ ಇಲ್ಲಿ ಆಲ್ರೆಡಿ ನೆಗೆಟಿವ್ ಸೈನ್ ಇದೆ, ಇಂಟರ್ಚೇಂಜ್ ಮಾಡಿದ್ರೆ ಇನ್ನೊಂದು ನೆಗೆಟಿವ್ ಸೈನು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಅದರಿಂದ 0 ಟು ಎ ಆಗುತ್ತೆ. ಎಫ್ ಆಫ್ ಮೈನಸ್ ಟಿ ಡಿ ಟಿ ಬರುತ್ತೆ. ಇದರಲ್ಲಿ ನೀವೇನು ಮಾಡಬೇಕಂದ್ರೆ, ಟಿ ಅನ್ನೋದೇನು ಒಂದು ಡೆಮ್ಮಿ ವೇರಿಯಬಲ್. ಅದರಿಂದ ನೀವೇನು ಮಾಡಬೇಕಂದ್ರೆ ಟಿ ಹತ್ರ ಎಕ್ಸ್ನ ರಿಪ್ಲೇಸ್ ಮಾಡ್ಕೊಳ್ಳಿ, ಸರೋಗುತ್ತೆ. ಐ ಒನ್ ಸಿನ್ಸ್ the variable of integration is a dummy variable
ಓಕೆ, ರೀಪ್ಲೇಸ್ ಟಿ ವಿತ್ ಎಕ್ಸ್. ಆವಾಗ ನಮ್ಗೆ I1 ಏನಾಗುತ್ತೆ, ಇಂಟಿಗ್ರೇಷನ್ 0 to a f of minus x dx ಆಗುತ್ತೆ. ಓಕೆ, ಫೈನಲ್ ಆಗಿ ಓಕೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದನ್ನು ಬೇಕಾದರೆ ಇಕ್ವೇಷನ್ 1 ಅಂತ ತಗೊಳ್ಳಿ. 1 ಇಂಪ್ಲೈಸ್ I is equal to integration 0 to a f of minus x dx plus integration 0 to a f of x dx. ಓಕೆ, ಇದರಲ್ಲಿ 2 ಕೇಸಸ್. ಓಕೆ, ಕೇಸ್ 1. ಓಕೆ, if f of x is even, f of x minus x equal to f of x ಅಂತ ಬರ್ಕೊಬೋದು. ಅದರಿಂದ I is equal to ಇಂಟಿಗ್ರೇಷನ್, ಇದನ್ನು ಸ್ಟಾರ್ ಅಂತ ತಗೊಳ್ಳಿ. ಓಕೆ, ಸ್ಟಾರ್ ಇಂಪ್ಲೈಸ್ I is equal to ಇಂಟಿಗ್ರೇಷನ್ 0 to a f of minus x ಪ್ಲೇಸಲ್ಲಿ f of x ರಿಪ್ಲೇಸ್ ಮಾಡಿ, ಪ್ಲಸ್ ಇನ್ನೊಂದು f of x ಇರುತ್ತೆ. ಬಿಕಾಸ್ ಇಂಟಿಗ್ರೇಷನ್ ಲಿಮಿಟ್ಸನ್ನು ಸೇಮ್ ಇದೆ, ಅದರಿಂದ ಕಾಮನ್ ಬರುತ್ತೆ ಇಂಟಿಗ್ರೇಷನ್ ಡಿ ಎಕ್ಸ್. ಇದರಿಂದ ಇಂಟಿಗ್ರೇಷನ್ 0 to a. ಓಕೆ, f of x 2f of x. ಓಕೆ, ಡಿ ಎಕ್ಸ್ 2 ಅನ್ನೋದು ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 to a f of x dx ಅಂತ ಬರೀಬೋದು. ಅದೇ ಕೇಸ್ 2. ಓಕೆ, ಇಫ್ f of x is odd ಫಂಕ್ಷನ್ ಆದರೆ f of minus x is equal to minus f of x ಅಂತ ರಿಪ್ಲೇಸ್ ಮಾಡ್ತೀವಿ. ಓಕೆ, ದಟ್ ಮೀನ್ಸ್ ಸ್ಟಾರ್ ಇಂಪ್ಲೈಸ್ I is equal to ಇಂಟಿಗ್ರೇಷನ್ 0 to a f of x ಪ್ಲೇಸಲ್ಲಿ ಮೈನಸ್ f of x ಪ್ಲಸ್ f of x dx. ಮೈನಸ್ f of x ಪ್ಲಸ್ f of x dx is nothing but 0 ಆಗುತ್ತೆ. ಫೈನಲಿ ಇದು 0. ಓಕೆ, ಹೆನ್ಸ್ ಪ್ರೂವ್ಡ್ ಅಂತ ಬರ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಇದರಲ್ಲೇ ಇನ್ನೊಂದು ಕ್ವಶನ್ನ ಎವಾಲ್ಯೂಯೇಟ್ ಮಾಡಬೇಕು. ಇನ್ನೊಂದು ಕ್ವಶನ್ನು ಇಂಟಿಗ್ರೇಷನ್ ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ minus pi by 2 to pi by 2 x cube. ಓಕೆ, ಪ್ಲಸ್ x cos x. ಓಕೆ, ಪ್ಲಸ್ tan 5x dx. ಓಕೆ, ಇವಾಗ ನೀವೇನು ಚೆಕ್ ಮಾಡಬೇಕಂದ್ರೆ ಇದು ಫಂಕ್ಷನ್ ಕಂಪ್ಲೀಟ್ಲಿ ಇದೇನಿದೆ ಇದು f of x, ಇದು ನಿಮಗೆ ಈವನ್ ಫಂಕ್ಷನ್ ಆಗುತ್ತಾ ಆಡ್ ಫಂಕ್ಷನ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಓಕೆ, ಲೆಟ್ f of x equal to x cube plus x cos x plus tan 5x tan power 5x. ಇವಾಗ x ಹತ್ರ ಮೈನಸ್ ಎಕ್ಸ್ ರಿಪ್ಲೇಸ್ ಮಾಡಿ f of minus x. ಓಕೆ, ಅವಾಗ ನಿಮಗೆ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಮೈನಸ್ ಎಕ್ಸ್ ಕಾಸ್ ಆಫ್ ಮೈನಸ್ ಎಕ್ಸ್. ಓಕೆ, ಪ್ಲಸ್ ಟ್ಯಾನ್ 5 ಮೈನಸ್ ಎಕ್ಸ್ ಹಿಂಗೆ ಬರುತ್ತೆ. ಓಕೆ, ಎಫ್ ಆಫ್ ಮೈನಸ್ ಎಕ್ಸ್ ಇಲ್ಲಿ ನೋಡಿ ಮೈನಸ್, ಇದು ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಇಲ್ಲಿ ಮೈನಸ್ ಎಕ್ಸ್ ಕಾಸ್ ಮೈನಸ್ ಟೀಟಾ, ಕಾಸ್ ಆಫ್ ಮೈನಸ್ ಟೀಟಾ ಬಂದು ಕಾಸ್ ಟೀಟಾನೇ ಆಗುತ್ತೆ. ಓಕೆ, ಅದರಿಂದ ಜಸ್ಟ್ ಕಾಸ್ ಎಕ್ಸ್ ಇರುತ್ತೆ. ಓಕೆ, ಮತ್ತು ಟ್ಯಾನ್ ನೋಡಿ, ಟ್ಯಾನ್ ಆಫ್ ಮೈನಸ್ ಟೀಟಾ ಬಂದು ಮೈನಸ್ ಟ್ಯಾನ್ ಟೀಟಾ ಆಗುತ್ತೆ. ಅದರಿಂದ ಈವನ್ ಟ್ಯಾನ್ ಆಫ್ ಮೈನಸ್ ಎಕ್ಸ್ ಹೋಲ್ ಪವರ್ 5 ಅಂತ ಬರ್ಕೊಬೋದು. ಇದ್ರ ವ್ಯಾಲ್ಯೂ ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಪವರ್ 5. ಇಲ್ಲಿ 5 ಅನ್ನೋದು ಆಡ್ ನಂಬರ್, ಅದರಿಂದ ಮೈನಸ್ ಪವರ್ ಆಫ್ 5 ಮಾಡಿದರೆ ನೆಗೆಟಿವ್ ಬರುತ್ತೆ. ಓಕೆ, ಟ್ಯಾನ್ 5 ಎಕ್ಸ್ ಬರುತ್ತೆ. ಓಕೆ, ಫೈನಲ್ ಆಗಿ ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕಾಸ್ ಎಕ್ಸ್. ಓಕೆ, ಪ್ಲಸ್ ಟ್ಯಾನ್ ಪವರ್ ಆಫ್ 5 ಎಕ್ಸ್, ದಟ್ ಈಸ್ ನಥಿಂಗ್ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಬರುತ್ತೆ. ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಎ ಆಡ್ ಫಂಕ್ಷನ್. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, ಇದರ ಇಂಟಿಗ್ರೇಷನ್ ಅನ್ನೋದು ದೇರ್ ಫೋರ್ ಇಂಟಿಗ್ರೇಷನ್ ಮೈನಸ್ ಪೈ ಬೈ 2 to pi by 2 x cube plus x cos x plus tan power of 5x dx equal to 0, because
ಬಿಕಾಸ್ ಆಫ್ ದಿಸ್ ಪ್ರಾಪರ್ಟಿ. ಓಕೆ, ಇದನ್ನು ನಾವು ಪ್ರೂವ್ ಮಾಡಿದ್ವಲ್ಲ, ಏನಾದರೂ ಎಫ್ ಆಫ್ ಎಕ್ಸ್ ಏನಾದರೂ ಆಡಾದರೆ ಇಂಟಿಗ್ರೇಷನ್ ಏನಾಗುತ್ತೆ 0 ಅಷ್ಟೇ. ಓಕೆ, ಇಷ್ಟು ಮಾಡಿದರೆ ನಿಮಗೆ 6 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲೇ ಇನ್ನೊಂದು ಸಬ್ ಕ್ವಶನ್ ಇದೆ. ಓಕೆ, ಇದು ಕೂಡ ತುಂಬ ಈಸಿ ಇರುತ್ತೆ, ಲೀನಿಯರ್ ಪ್ರೋಗ್ರಾಮಿಂಗ್ಗೆ ರಿಲೇಟೆಡ್ ಅಂತ ಕ್ವಶನ್ನು. ಸಾಲ್ವ್ ದ ಫಾಲೋಯಿಂಗ್ ಗ್ರಾಫಿಕಲ್ಲಿ ಮಿನಿಮೈಸ್ z ಈಸ್ ಈಕ್ವಲ್ ಟು ಮಿನಿಮೈಸ್. ಓಕೆ, ಸಬ್ಜೆಕ್ಟ್ ಟು ದ ಕನ್ಸ್ಟೆನ್ಸ್ ಗಿವೆನ್ ನಮ್ಗೆ ಏನೇನು ಕೊಟ್ಟಿದ್ದಾರೆ, z ಈಸ್ ಈಕ್ವಲ್ ಟು 200x ಪ್ಲಸ್ 500y ಆ್ಯಂಡ್ ಕಾನ್ಸ್ಟೆನ್ಸ್ ಕೊಟ್ಟಿದ್ದಾನೆ x ಪ್ಲಸ್ 2y ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 10, 3x ಪ್ಲಸ್ 4y ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 24, x ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, y ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಇಷ್ಟು ನಮಗೆ ಕೊಟ್ಟಿದ್ದಾನೆ. ಫಸ್ಟು ಎಕ್ಸ್ ಪ್ಲಸ್ 2y ಇದನ್ನು ಈಕ್ವಲ್ ಟು 10 ಅಂತ ತಗೊಳ್ಳಿ. ಓಕೆ, ಇಲ್ಲಿ ನೀವು ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಿ. ಓಕೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಇನ್ನೊಂದು ಈಕ್ವೇಷನ್ ಕೊಟ್ಟಿದ್ದಾನೆ 3x ಪ್ಲಸ್ 4y, ಅದನ್ನು ಕೂಡ ಈಕ್ವಲ್ ಟು 24 ಮಾಡ್ಕೊಳ್ಳಿ. ಓಕೆ, ಇನ್ಇಕ್ವಾಲಿಟೀಸ್ನ ಜಸ್ಟ್ ಈಕ್ವಲ್ ಟು ಮಾಡ್ಕೊಳ್ಳಿ ಫಸ್ಟು. ಇದರಿಂದ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಿ. ಓಕೆ, ನೆಕ್ಸ್ಟು ಎಕ್ಸ್ ಹತ್ರ 0 ಪುಟ್ ಮಾಡಿ. ಎಕ್ಸ್ ಹತ್ರ 0 ಪುಟ್ ಮಾಡಿದರೆ ಓಕೆ, ವೈ ವ್ಯಾಲ್ಯೂ ಏನು ಬರುತ್ತೆ, 5 ಬರುತ್ತೆ. ಓಕೆ, ನೆಕ್ಸ್ಟು ವೈ ಹತ್ರ 0 ಪುಟ್ ಮಾಡಿದರೆ ಎಕ್ಸ್ ಅನ್ನೋದು 10 ಬರುತ್ತೆ. ಸಿಮ್ಲರ್ಲಿ ಇಲ್ಲಿ ಎಕ್ಸ್ ಹತ್ರ 0 ಪುಟ್ ಮಾಡಿ. ಎಕ್ಸ್ ಹತ್ರ 0 ಪುಟ್ ಮಾಡಿದರೆ ವೈ ಹತ್ರ ಏನು ಬರುತ್ತೆ, 6 ಬರುತ್ತೆ. ಓಕೆ, ನೆಕ್ಸ್ಟು ವೈ ಹತ್ರ 0 ಪುಟ್ ಮಾಡಿ. ವೈ ಹತ್ರ 0 ಪುಟ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ 8 ಬರುತ್ತೆ. ಇದು ನಮಗೆ ಪಾಯಿಂಟ್ಸು. ಓಕೆ, ನೆಕ್ಸ್ಟು ಇವಾಗ ಏನು ಮಾಡಬೇಕು, ಇದನ್ನು ಪ್ಲಾಟ್ ಮಾಡೋಣ. ಓಕೆ, ಇವಾಗ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಎಕ್ಸ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಅಪ್ ಟು 10 ಇದೆ, ವೈ ವ್ಯಾಲ್ಯೂ ಮ್ಯಾಕ್ಸಿಮಮ್ 6 ಇದೆ. ಓಕೆ, ಅಪ್ ಟು 10 ನೀವೇನು ಮಾಡ್ತೀರಂದರೆ 2, 4, 6, 8, 10 ಹಿಂಗೆ ತಗೊಳ್ಳಿ. ಇಲ್ಲಿ ಕೂಡ 2, ಓಕೆ 4, ಓಕೆ 6, 8 ಹಿಂಗೆ ತಗೊಳ್ಳಿ. ಇದು 0. ಓಕೆ, ಫಸ್ಟು 0, 5. ಓಕೆ, 0, 5 ಅಂದರೆ ಇಲ್ಲಿ ಒಂದು ಕೆಲಸ ಮಾಡೋಣ. ಇಲ್ಲಿ ಮಾತ್ರ ಒಂದು ಕೆಲಸ ಮಾಡೋಣ. ಇಲ್ಲಿ ಓಕೆ 1, 2, 3, 4, 5, 6 ತಗೊಳ್ಳೋಣ ಮ್ಯಾಕ್ಸಿಮಮ್. ಓಕೆ, 6 ಆಗುತ್ತೆ. ಇವಾಗ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 5 ಅಂದರೆ ಇಲ್ಲಿ ಬರುತ್ತೆ ಪಾಯಿಂಟ್. ಓಕೆ, ನೆಕ್ಸ್ಟು ಎಕ್ಸು 10, ವೈ 0 ಅಂದರೆ ಇಲ್ಲಿ ಬರುತ್ತೆ ಪಾಯಿಂಟ್. ಕರೆಕ್ಟಾ? ಇವೆರಡನ್ನೂ ಜಾಯಿನ್ ಮಾಡಿ. ಮಾಡಬೇಕು. ಓಕೆ, ಹೀಗಿರುತ್ತೆ. ಓಕೆ, ನೆಕ್ಸ್ಟು ಇನ್ನೊಂದು ಇಕ್ವೇಷನ್, ಇನ್ನೊಂದು ಲೈನ್ ಏನು ಬರುತ್ತೆ, ಎಕ್ಸ್ ಹತ್ರ 0, ವೈ ಹತ್ರ 6 ಅಂದರೆ ಪಾಯಿಂಟ್ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ವೈ 0, ಎಕ್ಸ್ 8 ಅಂದರೆ ಇಲ್ಲಿ ಬರುತ್ತೆ ಪಾಯಿಂಟು. ಇವೆರಡನ್ನೂ ಜಾಯಿನ್ ಮಾಡೋಣ. ಸಮಥಿಂಗ್ ಹಿಂಗೆ ಬರುತ್ತೆ. ಇದ್ರ ಮಧ್ಯದಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಕೂಡ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇವೆರಡನ್ನೂ ಈಕ್ವಲ್ ಮಾಡೋಣ. ಇಂಟರ್ಸೆಕ್ಷನ್ ಪಾಯಿಂಟ್ ಕೂಡ ಬೇಕಲ್ಲ ನಮಗೆ. ಅದರಿಂದ ನಾನು ಇಂಟರ್ಸೆಕ್ಷನ್ ಪಾಯಿಂಟ್ನ ಇಲ್ಲಿ ಬರೀತೀನಿ ನೋಡಿ. ಎಕ್ಸ್ ಪ್ಲಸ್ 2y ಈಕ್ವಲ್ ಟು 10. ಓಕೆ, ಇನ್ನೊಂದು ಇಕ್ವೇಷನ್ 3x ಪ್ಲಸ್ 4y ಈಕ್ವಲ್ ಟು 24. ಓಕೆ, ನಾನು ಎಕ್ಸ್ನ ಎಲಿಮಿನೇಟ್ ಮಾಡ್ತೀನಿ. ಎಕ್ಸ್ನ ಎಲಿಮಿನೇಟ್ ಮಾಡಬೇಕಂದ್ರೆ ಫಸ್ಟ್ ಇಕ್ವೇಷನ್ಗೆ 3ನಿಂದ ಮಲ್ಟಿಪ್ಲೈ ಮಾಡ್ತೀನಿ. ಆವಾಗ ನಮಗೆ 3x ಪ್ಲಸ್ 3 to the 6y ಇಸ್ ಈಕ್ವಲ್ ಟು 30. ನೆಕ್ಸ್ಟ್ 3x ಪ್ಲಸ್ 4y ಈಕ್ವಲ್ ಟು 24.
ಓಕೆ, ಮೈನಸ್ 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 ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇದು 2y ಇಸ್ ಈಕ್ವಲ್ ಟು ಇದು ನಮಗೆ 16 y ಇಸ್ ಈಕ್ವಲ್ ಟು 8 ಬರುತ್ತೆ. ಓಕೆ, ವೆಯ್ಟ್ ಇದು 6 ಬರುತ್ತೆ, ಅಂದರೆ y ಇಸ್ ಈಕ್ವಲ್ ಟು 3 ಬರುತ್ತೆ. ಈ y ವ್ಯಾಲ್ಯೂನ ಒರಿಜಿನಲ್ ಇಕ್ವೇಷನ್ಸಲ್ಲಿ ಯಾವುದಾದ್ರಲ್ಲಿ ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನಿಮ್ಗೆ ಎಕ್ಸ್ ಬರುತ್ತೆ. ಫಸ್ಟ್ ಇಕ್ವೇಷನಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಪ್ಲಸ್ 3 2 6 ಈಕ್ವಲ್ ಟು 10, ಎಕ್ಸ್ ಈಕ್ವಲ್ ಟು 10 ಮೈನಸ್ 6, ಎಕ್ಸ್ ಈಕ್ವಲ್ ಟು 4. ಅಂದರೆ ಇದು ಇಂಟರ್ಸೆಕ್ಷನ್ ಪಾಯಿಂಟ್. ಓಕೆ, ಇಂಟರ್ಸೆಕ್ಷನ್ ಪಾಯಿಂಟ್ ಏನು 4, 3 ಅಂದರೆ ಇದು ಈ ಪಾಯಿಂಟ್ ಏನಿದೆಯಲ್ಲ, ಇವೆರಡು ಮೀಟ್ ಆಗಿರೋ ಪಾಯಿಂಟು ಇದು 4, 3 ಇಂಟರ್ಸೆಕ್ಷನ್ ಪಾಯಿಂಟು. ಓಕೆ ಓಕೆ, ನಿಮಗೆ ಗೊತ್ತಿರಲಿ. ಆ್ಯಂಡ್ ಈ ಪಾಯಿಂಟ್ ಏನಿದೆ ಇದು ನಮಗೆ 10, 0, ಇದು ನಮಗೆ 8, 0. ಇವಾಗ ನೋಡಿ, ಇದು ಗ್ರೇಟರ್ ದ್ಯಾನ್ 10, ಎಕ್ಸ್ ಪ್ಲಸ್ 2y ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಓಕೆ, ಅಂದರೆ ನಮಗೆ ಯಾವುದು ಬರುತ್ತೆ, ಫಿಸಿಬಲ್ ರೀಸನ್ಸು. ನೋಡಿ ಇಲ್ಲಿ ಏನಂತ ಇದೆ, ಫಸ್ಟ್ ಇಕ್ವೇಷನ್ ಅನ್ನೋದು ಎಕ್ಸ್ ಪ್ಲಸ್ 2y ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ 10. ಎಕ್ಸ್ ಪ್ಲಸ್ 2y ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ 10 ಅಂದರೆ ಇದು ಹಿಂಗೆ ಬರುತ್ತೆ. ಓಕೆ, ಹಿಂಗೆ ಬಂದರೆ ಇದೇನಾಗುತ್ತೆ, ಇದು ಅನ್ಬೌಂಡೆಡ್ ಆಗುತ್ತೆ, ಫಿಸಿಬಲ್ ರೀಸನ್ ಬರೋಲ್ಲ. ನಮಗೆ ಫಿಸಿಬಲ್ ರೀಸನ್ ಬರಬೇಕು, ಅದರಿಂದ ಈ ಸ್ಮಾಲ್ ಪೋರ್ಷನ್ ಮಾತ್ರ ನಮಗೆ ಕನ್ಸಿಡರೇಬಲ್ ಆಗುತ್ತೆ. ಅಂದರೆ ಈ ಪೋರ್ಷನ್ನು ಅಂದರೆ ಅಂಡ್ ಲೆಸ್ ದೆನ್ 3x ಪ್ಲಸ್ 4y ಇಸ್ ಲೆಸ್ ದೆನ್ ಆರ್ ಈಕ್ವಲ್ 24. ಆ್ಯಂಡ್ ಇದು ಕೂಡ ನಾವು ಥ್ರೂವರ್ಡ್ಸ್ ಈಗ ತೊಗೊಂಡ್ರೆ ಇದು ಕೂಡ ನಮಗೆ ಫಿಸಿಬಲ್ ರೀಸನ್ ಬರೋಲ್ಲ, ಯಾಕಂದರೆ ಇಂಟರ್ಸೆಕ್ಷನ್ ಪಾಯಿಂಟ್ ಇಲ್ಲಿದೆ. ಓಕೆ ಓಕೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಇಲ್ಲಿದೆ, ಅಂದರೆ ಲೈಕ್ ಲೆಸ್ ದೆನ್ ಹಿಂಗೆ ತೊಗೊಂಡ್ರೆ ಕಾಮನ್ಗೆ ಎಲ್ಲ ಬರೋದು. ನೋಡಿ, ಇದು ಗ್ರೇಟರ್ ದ್ಯಾನ್, ಇದು ಲೆಸ್ ದೆನ್. ಓಕೆ, ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟು ಇಲ್ಲ, ನಮಗೆ ಎಲ್ಲ ಕಾಮನ್ಗೆ ಬರೋ ಪೋರ್ಷನ್ ಯಾವುದು ಅಂದರೆ ಇದು. ದಿಸ್ ಈಸ್ ಅವರ್ required visible reason. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ವಿಸಿಬಲ್ ರೀಸನ್ ಆಗುತ್ತೆ. ಈ ಪಾಯಿಂಟ್ ಏನಿದೆ ನಮಗೆ 0, 6, ಇದು ನಮಗೆ 0, 5. ಓಕೆ, ಈ 3 ಪಾಯಿಂಟ್ ಹತ್ರನೇ ನಮಗೆ ಮಿನಿಮಮ್ ವ್ಯಾಲ್ಯೂನ ಸಿಗುತ್ತೆ. ಇವಾಗ ನಾವು ಫೈಂಡ್ ಔಟ್ ಮಾಡೋಣ. ಇಲ್ಲೊಂದು ಬಾಕ್ಸ್ ಬರ್ಕೊಳ್ಳಿ, ಈಸಿಗೆ ಇರುತ್ತೆ ನಿಮಗೆ ಐಡೆಂಟಿಫೈ ಮಾಡೋದ್ರಾಗೆ. ಓಕೆ, ಪಾಯಿಂಟ್ಸ್ ಝೆಡ್ ಈಸ್ ಈಕ್ವಲ್ ಟು, ಝೆಡ್ ಏನು ಕೊಟ್ಟಿದ್ದಾನೆ, 200x ಪ್ಲಸ್ 500y, 200x ಪ್ಲಸ್ 500y ಇದ್ರ ವ್ಯಾಲ್ಯೂ. ಓಕೆ, ಇಷ್ಟು ಬರ್ಕೊಂಡ್ರೆ ಸರಿ ಹೋಗುತ್ತೆ. ಪಾಯಿಂಟ್ ಫಸ್ಟ್ ಇದ್ರ ಬೇಕಾದರೆ ನೀವು ನೇಮ್ಸ್ ಕೊಟ್ಕೊಳ್ಳಿ, ಬೇಕಾದರೆ ಇದ್ರ ಎ ಪಾಯಿಂಟು, ಇದು ಬಿ ಪಾಯಿಂಟು, ಸಿ ಪಾಯಿಂಟ್ ಅಂತ ಕೊಟ್ಕೊಳ್ಳಿ. ಓಕೆ, ಎ ಪಾಯಿಂಟ್ ಏನಿದೆ ನಮಗೆ 0, 5. ಓಕೆ, ಬಿ ಪಾಯಿಂಟು 0, 6 ಆ್ಯಂಡ್ ಸಿ ಪಾಯಿಂಟು 4, 3. ಓಕೆ, ಇದು ಝೆಡ್ ಈಸ್ ಈಕ್ವಲ್ ಟು, ಇದು ಎಕ್ಸ್ ವ್ಯಾಲ್ಯೂಸು. ಓಕೆ, ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಓಕೆ, 200 ಇಂಟು 0 ಪ್ಲಸ್ 500 ಇಂಟು 5. ಫೈನಲಾಗಿ ಇದೇನು ಬರುತ್ತೆ, ಇದು 0. ಓಕೆ, 5 5 is 25, ಅಂದರೆ 2500 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಝೆಡ್ ಈಸ್ ಈಕ್ವಲ್ ಟು 200 ಇಂಟು 0 ಪ್ಲಸ್ 500 ಇಂಟು 6 5 is 30. ಓಕೆ, ಈಗ ಬರುತ್ತೆ 3000 ಬರುತ್ತೆ. ನೆಕ್ಸ್ಟು ಝೆಡ್ ಈಸ್ ಈಕ್ವಲ್ ಟು 200 4 ಪ್ಲಸ್ 500 3, ಅಂದರೆ 4 2 is 800 ಪ್ಲಸ್ 1500. ಓಕೆ, ಇದು ನಮಗೆ ಟೋಟಲಾಗಿ ಇದು ಏನಾಗುತ್ತೆ ನಮಗೆ 2300 ಆಗುತ್ತೆ. ಓಕೆ, ಇದರಲ್ಲಿ ಮಿನಿಮಮ್. ಓಕೆ, ಮಿನಿಮಮ್ ಯಾವುದು ಅಂದರೆ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಮಿನಿಮಮ್
ಮಿನಿಮಮ್ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ದ ಮಿನಿಮಮ್ ವ್ಯಾಲ್ಯೂ of z is 2300. ಓಕೆ, ಅಟ್ ಪಾಯಿಂಟ್, ಯಾವ ಪಾಯಿಂಟ್ ಹತ್ರ? 4, 3. ದಿಸ್ ಈಸ್ ದಿ ಆನ್ಸರ್ ಅಷ್ಟೇ. ಓಕೆ, ಇಷ್ಟೇ, ಇನ್ನೇನಿಲ್ಲ ನೋಡಿ. ಇಕ್ವೇಟ್ ಮಾಡಿದ್ವಿ, ಗ್ರಾಫ್ ಬರ್ದ್ವಿ, ಎಲ್ಲ ಇಕ್ವೇಷನ್ಸು ಸ್ಯಾಟಿಸ್ಫೈ ಮಾಡೋ ರೀಸನ್ನ ತೊಗೊಬೇಕು ನಾವು. ಓಕೆ, ಅರ್ಥ ಆಗ್ತಿದೆಯಾ? ಫೀಸಿಬಲ್ ರೀಸನ್ ಬರಬೇಕು. ಓಕೆ, ಆ್ಯಂಡ್ ಇಂಟರ್ಸೆಕ್ಷನ್ ಪಾಯಿಂಟ್ ಇದನ್ನು ಮಾಡ್ಕೊಂಡಿದ್ದು, ಇದನ್ನು ಫಸ್ಟು ಬಿಫೋರ್ ಇದಕ್ಕೆ ಈ ಕಡೆ ತೊಗೊಂಡ್ಬಿಡ್ತೀನಿ. ಓಕೆ, ಇವಾಗ ಒಂದು ಆರ್ಡ್ರಲ್ಲಿರುತ್ತೆ. ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿದ್ದೀನಿ, ಇಲ್ಲಿ ಗ್ರಾಫು. ನೆಕ್ಸ್ಟು ಹೀಗೆ ಒಂದು ಟೇಬಲ್ ಹಾಕ್ಕೊಳ್ಳಿ, ನಿಮಗೆ ಮಿನಿಮಮ್ ಏನಿದೆ ಅಂತ ಬರ್ಕೊಳ್ಳಿ, ಅಷ್ಟೇ. ಸೊಲ್ಯೂಷನ್ ಮುಗೀತು. ಓಕೆ, ನೆಕ್ಸ್ಟು 47th ಕ್ವಶನ್ ನೋಡಿ. ಓಕೆ, ಇದರಲ್ಲಿ ಈಚ್ ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಓಕೆ, ಇಲ್ಲಿ ನಮಗೆ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಗಿವನ್ 2 3 1 2 ಆ್ಯಂಡ್ ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ಐ ಇಸ್ ಈಕ್ವಲ್ ಟು 0. ಇದರಿಂದ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂತೆ. ಇದರಲ್ಲಿ ಎ ಇನ್ವರ್ಸ್ ಅನ್ನೋದಿಲ್ಲ, ಅದರಿಂದ ಏನು ಮಾಡಬೇಕಂದ್ರೆ, ಓಕೆ, ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ಮಾಡಿ. ಓಕೆ, ಒಂದು ನಿಮಿಷ ಇರಿ. ಓಕೆ, ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ಐ ಇಸ್ ಈಕ್ವಲ್ ಟು 0 ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ಮಾಡಿ. ಆವಾಗ ನಿಮ್ಗೆ ಇದೇನಾಗುತ್ತೆ, ಎ ಇನ್ವರ್ಸ್ ಎ ಸ್ಕ್ವೇರ್ ಮೈನಸ್ 4 ಎ ಇನ್ವರ್ಸ್ ಎ ಪ್ಲಸ್ ಎ ಇನ್ವರ್ಸ್ ಇಂಟು ಐಡೆಂಟಿಟಿ ಈಸ್ ಈಕ್ವಲ್ ಟು 0. 0 ಇಂಟು ಐಡೆಂಟಿಟಿ ಏನು 0ನೇ ಬರುತ್ತೆ. ಇಲ್ಲಿ ಬೇಸಸ್ ಸೇಮ್ ನೋಡಿ, ಪವರ್ಸ್ ಆ್ಯಡ್ ಮಾಡಿದರೆ -1 + 2 ಜಸ್ಟ್ ಏನೇ ಬರುತ್ತೆ. ಓಕೆ, -4 ಎ ಇನ್ವರ್ಸ್ ಇಂಟು ಎ ಐಡೆಂಟಿಟಿ. ಓಕೆ, ಪ್ಲಸ್ ಎ ಇನ್ವರ್ಸ್ ಇಂಟು ಐಡೆಂಟಿಟಿ ಎ ಇನ್ವರ್ಸೇ. ಓಕೆ, ಯಾವುದೇ ಮ್ಯಾಟ್ರಿಕ್ಸ್ನ ಐಡೆಂಟಿಟಿದ ಮಲ್ಟಿಪ್ಲೈ ಮಾಡಿದರೆ ಅದೇ ಮ್ಯಾಟ್ರಿಕ್ಸೇ ಬರುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು 0. ಇವಾಗ ನಿಮಗೆ ಎ ಇನ್ವರ್ಸ್ ಬೇಕು. ಎ ಇನ್ವರ್ಸ್ ಈಸ್ ಈಕ್ವಲ್, ಇವನ್ನೆಲ್ಲ ಆ ಸೈಡ್ ಕಳಿಸಿ 4i ಮೈನಸ್ ಎ ಆಗುತ್ತೆ. ಎ ಇನ್ವರ್ಸ್ ಈಸ್ ಈಕ್ವಲ್ ಟು 4 ಐಡೆಂಟಿಟಿ ಮ್ಯಾಟ್ರಿಕ್ಸ್ 2/2 ಮ್ಯಾಟ್ರಿಕ್ಸ್ ಇರೋದ್ರಿಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ 2/2 ಮ್ಯಾಟ್ರಿಕ್ಸೇ ತೊಗೊಬೇಕು. 1 0 0 1. ಓಕೆ, ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಇವನ್ ಅವ್ರು ಮೆನ್ಷನ್ ಮಾಡಿಲ್ಲ ಅಂದ್ರೂ ನೀವು ಹೀಗೆ ತೊಗೊಬೇಕು. ಮೈನಸ್ ಎ ಮ್ಯಾಟ್ರಿಕ್ಸ್ ಏನು 2 3 1 2. ಓಕೆ, ಫೈನಲಿ ಇದನ್ನು ನೋಡಿ, ಎ ಇನ್ವರ್ಸ್ ಈ 4 ಅನ್ನು ಇನ್ಸೈಡ್ ಮಲ್ಟಿಪ್ಲೈ ಮಾಡಿ 4 0 0 4 ಮೈನಸ್ 2 3 1 2. ಓಕೆ, ಇವಾಗ 4 - 2 ಮಾಡಿ. 4 - 2 ನೋಡಿ, ಈಚ್ 4 - 2. ನೆಕ್ಸ್ಟ್ 0 - 3 0 - 3. ನೆಕ್ಸ್ಟ್ 0 - 1 0 - 1. ನೆಕ್ಸ್ಟು 4 - 2 4 - 2. ದಟ್ ಈಸ್ ನಥಿಂಗ್ ಬಟ್ 2 - 3 - 1 2. ದಿಸ್ ಈಸ್ ಅವರ್ ನಥಿಂಗ್ ಬಟ್ ಎ ಇನ್ವರ್ಸ್. ಇಷ್ಟೇ, 4 ಮಾರ್ಕ್ಸ್ ಬರುತ್ತೆ ಈಸಿಯಾಗಿ. ಓಕೆ, ನೆಕ್ಸ್ಟು ಇದರಲ್ಲಿ ಇನ್ನೊಂದು ಸಬ್ ಕ್ವಶನ್ ಇದೆ. ಓಕೆ, ಮೆಜಾರಿಟಿ ಸ್ಟೂಡೆಂಟ್ಸ್ ಮ್ಯಾಟ್ರಿಸಸ್ ಕ್ವಶನ್ನೇ ಮಾಡ್ತಾರೆ, ಬಟ್ ಈ ಕ್ವಶನ್ ಕೂಡ ಹೆಂಗೆ ಮಾಡ್ಬೋದು ಅಂತ ನೋಡಿ. ಓಕೆ, ಇಲ್ಲಿ ಡಿಟರ್ಮಿನ್ ದ ವ್ಯಾಲ್ಯೂ ಆಫ್ ಕೆ ದಿ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x = π/2 ಅಂತ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಕಂಟಿನ್ಯೂಸ್ ಡೆಫಿನೇಷನ್ ಗೊತ್ತಿರಬೇಕು. ಇಫ್ ಫಂಕ್ಷನ್ f of x is continuous at x = a, okay, then limit x tends to a minus f of x left hand limit x tends to a plus right hand limit that is equal to functional value. ಓಕೆ, ಈ 3 ಕ್ವಾಂಟಿಟೀಸ್ ಅನ್ನೋದು ಈಕ್ವಲ್ ಆಗಬೇಕು. ಅರ್ಧಾಯ್ತಾ? ಆವಾಗ ನಮಗೆ ಫಂಕ್ಷನ್ ಅನ್ನೋದು ಕಂಟಿನ್ಯೂಸ್ ಆಗುತ್ತೆ. ಇನ್ನೊಂದು ಡೆಫಿನೇಷನ್ ಕೂಡ ಇದೆ ಇದರಲ್ಲಿ. ಏನು ಅಂದರೆ, ಇನ್ ಟರ್ಮ್ಸ್ ಆಫ್ ಎಚ್. ಓಕೆ, ಲಿಮಿಟ್ ಎಚ್ ಟೆನ್ಸ್ ಟು 0 ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಎಕ್ಸ್ ಹತ್ರ ಏನು ಮಾಡ್ತೀವಿ ಅಂದರೆ a - h ರಿಪ್ಲೇಸ್ ಮಾಡಿ. ಓಕೆ, ಅವಾಗ f of a - h ಇದು ಲೆಫ್ಟ್ ಹ್ಯಾಂಡ್
ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಹತ್ರ ಎ ಪ್ಲಸ್ ಎಚ್ ರಿಪ್ಲೇಸ್ ಮಾಡಿ, ಇದು ರೈಟ್ ಹ್ಯಾಂಡ್ ಲಿಮಿಟ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ. ಓಕೆ, ಇವಾಗ ಸಿಮ್ಲರ್ಲಿ ಸೇಮ್ ಇಲ್ಲಿ ನಮಗೆ ಫಂಕ್ಷನ್ ಏನು ಕೊಟ್ಟಿದ್ದಾನೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ cos x by pi minus 2x. okay, if x is not equal to pi by 2, 3 if x equal to pi by 2. ಓಕೆ, ಇವಾಗ ನೆನಪಿಟ್ಕೊಳ್ಳಿ ನೋಡಿ, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಪೈ ಬೈ 2 ಅಂದರೆ ಎಕ್ಸ್ ಅನ್ನೋದು ಗ್ರೇಟರ್ ದೆನ್ ಇದ್ರೂ ಗ್ರೇಟರ್ ದೆನ್ 0 ಗ್ರೇಟರ್ ದೆನ್ ಪೈ ಬೈ 2 ಆರ್ ಎಕ್ಸ್ ಈಸ್ ಲೆಸ್ ದೆನ್ ಪೈ ಬೈ 2. ಇವೆರಡೂ ಇದ್ರೂ ನಮಗೆ ಫಂಕ್ಷನ್ ಅನ್ನೋದು ಸೇಮ್ ಇರುತ್ತೆ. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ಗೆ ಫಂಕ್ಷನ್ ಈಸ್ ಸೇಮ್. ಓಕೆ, ಅದರಿಂದ ಇವೆರಡನ್ನೂ ಕಂಬೈನ್ಡ್ಲಿ ಒಂದು ಫಂಕ್ಷನಾಗಿ ಬರ್ಕೊಂಡ್ರೂ ಸಾಕು ನಾವು. ಓಕೆ, ಇಲ್ಲ ನೀವು ಇದನ್ನು ಸಪ್ರೇಟಾಗಿ ಬರೀತೀರಂದ್ರೂ ನೋ ಪ್ರಾಬ್ಲಮ್, ಬರೀಬೋದು, ನೋ ಪ್ರಾಬ್ಲಮ್. ಓಕೆ, ಇದು ಡೆಫಿನೇಷನ್ ನಿಮಗೆ. ಓಕೆ, ಇವೆರಡು ಕಂಬೈಂಡಾಗಿ ನೀವು ಒಂದು ಫಂಕ್ಷನಾಗಿ ಬರ್ಕೊಂಡ್ರೂ ಸಾಕು. ಇವಾಗ ಫಸ್ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ನೋಡಿ, ಅಟ್ ಪೈ ಬೈ 2 ನಾಟ್ 0, ಎ ವ್ಯಾಲ್ಯೂ ಅನ್ನೋದು 0. ಓಕೆ, ಪೈ ಬೈ 2 ಹತ್ರ ಚೆಕ್ ಮಾಡ್ತಾಯಿದ್ದೀರಾ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎ ಫೈಂಡ್ ಔಟ್ ಮಾಡಿದರೆ ಸಾಕು. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ at x equal to pi by 2, then okay, this is the definition. ಓಕೆ, ನೀವು ಇದನ್ನು ಯೂಸ್ ಮಾಡೋ ನೆಸಸರಿ ಇಲ್ಲ, ಯಾಕಂದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಎರಡಕ್ಕೂ ಫಂಕ್ಷನ್ ಸೇಮ್ ಇದೆ. ಅದರಿಂದ ಓಕೆ, ಈ ಡೆಫಿನೇಷನ್ಸನ್ನು ನೀವು ಯೂಸ್ ಮಾಡೋ ನೆಸಸರಿ ಇಲ್ಲ, ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡಿ ಸಾಕು. ಓಕೆ, ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎ. ಓಕೆ, ಅರ್ಥ ಆಯ್ತಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ 2 ಎಫ್ ಆಫ್ ಎಕ್ಸ್ ಅಂದರೆ ಏನು, ಕೆ ಕಾಸ್ ಎಕ್ಸ್ ಪೈ ಮೈನಸ್ 2x. ಓಕೆ, ಇವಾಗ ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋಣ. ಎಕ್ಸ್ ಹತ್ರ ನೀವೇನು ತೊಗೊತೀರಂದರೆ, ಓಕೆ, ಲೆಟ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಈಕ್ವಲ್ ಟು ಪೈ ಬೈ 2 ಪ್ಲಸ್ ಎಚ್ ರಿಪ್ಲೇಸ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ, ಲಿಮಿಟ್ ಕೂಡ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ನಿಮಗೆ ಎಕ್ಸ್ ಲಿಮಿಟ್ ಏನು ಪೈ ಬೈ 2, ಇಲ್ಲಿ ಪೈ ಬೈ 2 ತೊಗೊಂಡ್ರೆ ಪೈ ಬೈ 2 ಪ್ಲಸ್ ಪೈ ಬೈ 2 ಏನೋ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೋಡಿ ಲಿಮಿಟ್ ಕೂಡ ಚೇಂಜ್ ಆಗುತ್ತೆ ನಿಮಗೆ. ಆ್ಯಸ್ ಎಕ್ಸ್ ಟೆನ್ಸ್ ಟು ಪೈ ಬೈ 2, ಓಕೆ, ಎಚ್ ಟೆನ್ಸ್ ಟು 0 ಆಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಇದನ್ನೇನು ಬರೀಬೇಡಿ ನೀವು. ಓಕೆ, ಡೈರೆಕ್ಟ್ ಇದೊಂದು ತಗೊಳ್ಳಿ ಸಾಕು. ಓಕೆ, ಇಲ್ಲಿ ನಿಮ್ಗೇನಾಗುತ್ತೆ ಅವಾಗ ಲಿಮಿಟ್ ಎಚ್ ಟೆನ್ಸ್ ಟು 0 ಆಗುತ್ತೆ. ಕೆ ಕಾಸ್ ಆಫ್ ಎಕ್ಸ್ ಹತ್ರ ಪೈ ಬೈ 2 ಪ್ಲಸ್ ಎಚ್ ಬೈ ಪೈ ಮೈನಸ್ 2 ಟೈಮ್ಸ್ ಆಫ್ ಪೈ ಬೈ 2 ಪ್ಲಸ್ ಎಚ್. ಓಕೆ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಕೆ ಟೈಮ್ಸ್ ಆಫ್ ಕಾಸ್ ಆಫ್, ನೋಡಿ ಕಾಸ್ 90 ಪ್ಲಸ್ ಟೀಟಾ, ಕಾಸ್ 90 ಪ್ಲಸ್ ಟೀಟಾ ಏನಾಗುತ್ತೆ, ಸೈನ್ ಟೀಟಾ ಆಗುತ್ತೆ. ಲಿಮಿಟ್ ಸೈನ್ ಎಚ್ ಆಗುತ್ತೆ. ಓಕೆ, ಸೈನ್ ಎಚ್ ಬಟ್ ಕಾಸ್ ಆಫ್, ನೋಡಿ ಪೈ ಬೈ 2 ಪ್ಲಸ್ ಟೀಟಾ ಅನ್ನೋದು ಪೈ ಬೈ 2 ಇಲ್ಲಿದೆ ಪ್ಲಸ್ ಟೀಟಾ. ಓಕೆ, ಸಮ್ ಆ್ಯಂಗಲ್ನ ನೀವು ಆ್ಯಡ್ ಮಾಡಿದರೆ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಬರುತ್ತೆ. ಓಕೆ, ಇದರಲ್ಲಿ ಕಾಸ್ ಅನ್ನೋದು ನೆಗೆಟಿವ್, ಅದರಿಂದ ಇಲ್ಲಿ ನಿಮಗೆ ಮೈನಸ್ ಬರುತ್ತೆ, ಮೈನಸ್ ಸೈನ್ ಎಚ್ ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ, ಡಿನಾಮಿನೇಟರ್ ಸಿಂಪ್ಲಿಫೈ ಮಾಡಿದರೆ ಪೈ ಮೈನಸ್ 2 ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ 2 ಪೈ ಬೈ 2 ಮೈನಸ್ 2h, ಇದು ಕ್ಯಾನ್ಸಲು. ಪೈ ಮೈನಸ್ ಪೈ 0 ಮೈನಸ್ 2h ಅಂದರೆ ಮೈನಸ್ 2h ಬರುತ್ತೆ. ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲು. ಕೆ ಬೈ 2 ಅನ್ನೋದು ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. ಲಿಮಿಟ್ ಎಚ್ ಟೆನ್ಸ್ ಟು 0 ಸೈನ್ ಎಚ್ ಬೈ ಎಚ್. ನಿಮಗೆ ಸ್ಟ್ಯಾಂಡರ್ಡ್ ಲಿಮಿಟ್ ಗೊತ್ತಿದೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್, ಇದರ ವ್ಯಾಲ್ಯೂ 1 ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಪ್ರಕಾರ. ಓಕೆ, ಕೆ ಬೈ 2 ಇಂಟು 1
ನಥಿಂಗ್ ಬಟ್ k/2 ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು π/2 ಎಫ್ ಆಫ್ ಎಕ್ಸ್ ವ್ಯಾಲ್ಯೂ. ಸಿಮ್ಲರ್ಲಿ ಎಫ್ ಆಫ್ π/2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಅಂದರೆ ಎಕ್ಸ್ ಹತ್ರ π/2 ರಿಪ್ಲೇಸ್ ಮಾಡಿ. k ಟೈಮ್ಸ್ ಆಫ್ ಕಾಸ್ π/2 ಬೈ π ಮೈನಸ್ 2 π/2. ಓಕೆ, ಫೈಂಡ್ ಔಟ್ ಮಾಡೋದು ಸರ್. ಇಲ್ಲ ಆಲ್ರೆಡಿ ನಮಗೆ ಕೊಟ್ಟವನಲ್ಲ ಕ್ವಶನಲ್ಲೇ ಮಾಡ್ತೋದೆ. ಎಫ್ ಆಫ್ π/2 ನೋಡಿ, ಎಕ್ಸ್ ಇಕ್ವಲ್ ಟು π/2. ಅಟ್ ಎಕ್ಸ್ ಇಕ್ವಲ್ ಟು π/2 ಅದ್ರ ವ್ಯಾಲ್ಯೂ ಎಷ್ಟು 3 ಅಲ್ಲ, ಅಂದರೆ ಎಫ್ ಆಫ್ π/2 ಅದ್ರ ವ್ಯಾಲ್ಯೂ 3. ಓಕೆ, ಇವೆರಡು ಕಂಟಿನ್ಯೂಸ್ ಇರೋದ್ರಿಂದ ಬಿಕಾಸ್ ಆಫ್ ಕಂಟಿನ್ಯೂಟಿ ಇವೆರಡು ಈಕ್ವಲ್ ಆಗುತ್ತೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು π/2 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ π/2. ಆವಾಗ ನಮಗೆ k/2 ಇಸ್ ಈಕ್ವಲ್ ಟು 3. 2 ಆ ಸೈಡ್ ಮಲ್ಟಿಪ್ಲೈ ಮಾಡಿದರೆ 3 2 6. ಕೆ ವ್ಯಾಲ್ಯೂ ಎಷ್ಟು 6 ಬರುತ್ತೆ. ಇಷ್ಟೇ. ಓಕೆ, ಇದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಅನ್ನಿಸ್ಬೋದು ಬಿಕಾಸ್ ಆಫ್ ಸಬ್ಸ್ಟಿಟ್ಯೂಷನ್ ಎಲ್ಲ ಇರುತ್ತೆ. ಓಕೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ ಇದು. ಓಕೆ, ನನ್ನ ಸಜೆಷನ್ ಏನಂದರೆ ನೀವು ಮ್ಯಾಟ್ರಿಕ್ಸ್ ಕ್ವಶನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಈಸಿ ಇರುತ್ತೆ. ಓಕೆ, ನಿಮ್ಗೆ ಈಸಿಯಾಗಿ 4 ಮಾರ್ಕ್ಸ್ ಬರುತ್ತೆ. ಎಲ್ಲೂ ಮಿಸ್ಟೇಕ್ ಮಾಡದಿರೋ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡ್ರೆ ಈಸಿಯಾಗಿ 4 ಮಾರ್ಕ್ಸ್ ಬರುತ್ತೆ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.